ಎಲ್ಲರಿಗೂ ನಮಸ್ಕಾರ. ಒಂದ್ ಊರಾಗ ಒಬ್ಬ ಮನುಷ್ಯ ಇರ್ತಾನಂತ. ಅವನಿಗೆ ಭಯಂಕರ ಕುಡಿತದ ಚಟ ಇರ್ತದಂತ. ಡೈಲಿ ಬೇಕೇ ಬೇಕ್ರಿ ಕುಡಿತ. ಆದ್ರ ಅವಂಗ ಅದ್ ಇಷ್ಟ ಇರಂಗಿಲ್ಲ. ಕುಡಿಯೋದ್ ಬಿಡ್ಬೇಕು ಅಂತ ಮನಸ್ಸದ. ಸೇಮ್ ನಮ್ಮಂಗ ನಮಗೂ ಇರ್ತದಲ್ಲ, ಏನು ಜಂಕ್ ತಿನ್ಬಾರ್ದು, ಬೇಕರಿ ಐಟಮ್ಸ್ ತಿನ್ಬಾರ್ದು ಅಂತ ನಾಲೆಜ್ ಅದ. ತಿನ್ನಾಕ್ ಮನ್ಸಿಲ್ಲ, ಬಟ್ ನಾವ್ ತಿಂತೇವೆ, ನಮಗ್ ಬಿಡ್ಲಿಕ್ಕೆ ಆಗಂಗಿಲ್ಲ. ಸ್ವೀಟ್ಸ್ ಹೆಚ್ಚಿಗೆ ತಿನ್ಬಾರ್ದು ಅಂತ ಗೊತ್ತದ ನಮಗ್, ಆದ್ರೂ ನಾವ್ ತಿಂತೇವೆ. ಈ ರೀತಿಯಾಗಿ ಅವನ್ಗೂ ಇರ್ತದಂತ. ಕೊನೆ ಒಬ್ಬ ಫ್ರೆಂಡ್ ಕೇಳ್ತಾನಂತ, ಏನ್ ಮಾಡ್ಲಿ ನಾನು, ನನಗೆ ಆಕ್ಚುಲಿ ಬಿಡಾಕ್ ಆಗ್ತಾ ಇಲ್ಲ ಅಂದಾಗ ಅವ್ನ ಫ್ರೆಂಡ್ ಹೇಳ್ತಾನಂತ, ಇಲ್ಲೇ ಒಬ್ರು ಗುರುಗಳು ಬಂದಾರಪ್ಪ ಹೊಸದಾಗಿ, ನೀನು ಅವ್ರ ಹತ್ರ ಹೋಗೋರು ಒಂದ್ ಮಂತ್ರ ಕೊಡ್ತಾರ, ಅದರಿಂದ ನಿಂದು ಈ ಚಟ ಬಿಟ್ಟು ಬಿಡ್ತದ ಅಂತ ಹೇಳ್ತಾರೆ. ನಮ್ಗೆಲ್ಲಾ ಹಂಗರಿ, ಎಲ್ಲಾ ಏನು ಅಂದ್ರೆ ಇನ್ನೊಬ್ರು ಬಂದ ಮಂತ್ರ ಕೊಡ್ಬೇಕು, ಮತ್ತೊಬ್ರು ಏನಾರ ಒಂದ್ ಸೊಲ್ಯೂಷನ್ ಕೊಡ್ಬೇಕು, ಸಮಥಿಂಗ್ ಮಿರಾಕಲ್ ನಮಗ್ ನಾವ್ ಎಫರ್ಟ್ ಹಾಕೋರಲ್ಲ, ನಮಗ್ ನಾವ್ ವರ್ಕ್ ಮಾಡೋರಲ್ಲ. ನಮ್ಮ ಲೈಫ್ ಅದ್ರ ಸಂಬಡಿ ಶುಡ್ ಗಿವ್ ಅಸ್ ರಿಸಲ್ಟ್. ಇದು ನಮ್ ಸೈಕಾಲಜಿ. ಮತ್ತ ಅವನು ನಮ್ಮವನಲ್ಲ. ಅದಕ್ಕ ಅವ ಗುರುಗಳ ಹತ್ರ ಹೋಗ್ತಾನಂತ, ಕೇಳ್ತಾನಂತ, ಗುರುಜಿ ನನಗ ಕುಡ್ತದ ಚಟ ಬಿಡ್ಬೇಕ್, ನಾನು ಹಂಗ ಒಂದ್ ಮಂತ್ರ ಕೊಡ್ರಿ. ಅವಾಗ ಗುರುಗಳು ಹಿಂಗ ಮೇಲಿಂದ ಕೆಳಗ್ ನೋಡಿ ಹೇಳ್ತಾರಂತ, ಆಯ್ತಪ್ಪ, ಇವತ್ತಿನಿಂದ ಎಕ್ಸಾಕ್ಟ್ಲಿ 63 ದಿವಸ ನೀನು ಹಗಲು ರಾತ್ರಿ ಯಾವಾಗ್ಲೂ ಒಂದ್ ಶಬ್ದನೂ ಕೂಡ ಸುಳ್ಳು ಹೇಳ್ಬಾರ್ದು, ಸತ್ಯವನ್ನೇ ಹೇಳ್ತೀನಿ ಅಂತ ಪ್ರಮಾಣ ಮಾಡು ಅಂತ ಹೇಳ್ತಾರಂತ. ಅವಾಗ ಇವಂಗ ಅಂತಾನಂತಲ್ಲ, ನಾ ಎದಕ್ ಬಂದಿದ್ದು, ನೀವೇನ್ ಹೇಳ್ಲಿಕತ್ತೀರಿ ಅಂತ. ಗುರುಗಳು ಹೇಳ್ತಾರಂತ, ಇಷ್ಟ ಫಾಲೋ ಮಾಡಿ, ನೀನು ಆಗುದಿಲ್ಲ, ಬರೋಬರಿನ ಆಗ್ತದ ಅಂತ ಹೇಳ್ತಾರಂತ. ಸರಿ ಆಯ್ತು ಅಂತ ಹೇಳಿ ಪ್ರಮಾಣ ಮಾಡಿ ರೋಣ ಬರ್ತಿರ್ತಾನಂತ. ಬಟ್ ಅವನಿಗೆ ಮನಸ್ಸಿಲ್ರಿ, ಆದ್ರೂ ಹೋಗ್ತಾನಂತ, ಕುಡಿತಾನಂತ, ಕುಡ್ಕೊಂಡ ಬರ್ತಿರ್ತಾನಂತ. ಮಧ್ಯ ರೋಡ್ ಒಳಗ ಒಬ್ಬ ಫ್ರೆಂಡ್ ಭೇಟಿ ಆಗ್ತಾನ. ಅವ ಕೇಳ್ತಾನಂತ, ಎಲ್ಲಿ ಹೋಗಿದ್ದಪ್ಪ. ಅನಿವಾರ್ಯ, ಪ್ರಮಾಣ ಮಾಡ್ಬಿಟ್ಟಾನ, ಹೇಳಬೇಕು, ಬಾರ್ನಿಂದ ಬರ್ಲಿಕತ್ತೀನಿ. ಫ್ರೆಂಡ್ ಒಂದಿಷ್ಟು ಕ್ಯಾಕರಿಸಿ ಹೋಗಿತಾರಂತ, ಥೂ ನೀನೇನ. ಅಲ್ಲಿಂದ ಸೀದಾ ಮನಿಗ್ ಬರ್ತಾನಂತ. ಹೆಂಡತಿ ಕೇಳ್ತಾ ಅಂತ, ಎಲ್ಲಿ ಹೋಗಿದ್ದಿ. ಪ್ರಮಾಣ ಮಾಡಣ, ಸತ್ಯ ಹೇಳ್ಬೇಕು. ಅಲ್ಲಿನೂ ಹೇಳ್ತಾನಂತ, ಇಲ್ಲ ನಾನ್ ಹಿಂಗ ಡ್ರಿಂಕ್ಸ್ ಮಾಡಕ್ ಹೋಗಿದ್ದೆ. ಆಕಿನೂ ಹಣಿ ಹಣಿ ಬಡ್ಕೊಂಡು, ಏನ್ ಕಟ್ಕೊಂಡೆಪ್ಪ ನಿನ್ನಂತ ಪುಣ್ಯಾತ್ಮನಂತ ಅಳ್ತಾಳಂತ. ಮುಂದೆ ವಯಸ್ಸಾದ ತಂದೆ ತಾಯಿ ಕೇಳ್ತಾರಂತ, ಎಲ್ಲಿ ಹೋಗಿದ್ದೋ, ಮಧ್ಯಾಹ್ನ ಬಂದೇ ಇಲ್ಲ ಮನೆಗೆ, ಊಟನ ಮಾಡಿಲ್ಲ, ಏನಾಯ್ತು. ಇದ್ದದ್ದನ್ನ ಹೇಳ್ಬೇಕು, ಪ್ರಮಾಣ ಮಾಡ್ಬಿಟ್ಟಾನ. ಅಲ್ಲೂನು ಹೇಳ್ತಾನಂತ. ಅವರೂ ಸಿಕ್ಕಾಪಟ್ಟೆ ಬೈದು ಮನ್ಸಿ ಭಯಂಕರ ಬೇಜಾರ್ ಮಾಡ್ಕೊಂತಾರಂತ. ಇದು ಸತತವಾಗಿ 63 ದಿವಸ ನಡೀತದಂತ್ರಿ. ದಿನಾಲು ಇದ ಹಣೆ ಬರ. ಕೊನೆಗೆ 64ನೇ ದಿವಸ ಹೋಗಿ ಗುರುಗಳ ಹತ್ರ ಅಡ್ಡು ಬೀಳ್ತಾರಂತ. ಬಿದ್ದು, ಗುರುಜಿ ದೊಡ್ಡ ಉಪಕಾರ ಆಯ್ತು, ಈ ನಿಮ್ಮ ಮಂತ್ರದಿಂದ ಎಷ್ಟು ಪ್ರಭಾವ ಆಗ್ಯದಂದ್ರ, ನನಗ ಸುಮಾರು 8ರಿಂದ 10 ದಿವಸ ಆಗ್ಯದ, ನನಗೇ ಗೊತ್ತಿರ್ಲಾರ್ದಂಗ ನಾನು ಒಂದ್ ಹನಿನೂ ಡ್ರಿಂಕ್ಸ್ ಅನ್ನ ಮಾಡಿಲ್ಲ, ಬಿಟ್ಟೇನಿ. ಯಾಕಪ್ಪ ಅಂತ ಕೇಳ್ತಾರಂತ. ಇಲ್ಲ, ಇದೇನು ಪ್ರತಿನಿತ್ಯ ಯಾರ್ಯಾರು ಕೇಳ್ದಾಗೂ ಅದನ್ನ ಹೇಳ್ಬೇಕಲ್ರಿ. ಆ ಗಿಲ್ಟ್ ಸಣ್ಣ ಮಾತ. ಗಿಲ್ಟ್ ಅನ್ನುವಂಥದ್ದು ಒಳಗಡೆಯಿಂದ ಸರಿಯಾಗಿ ನಾವ್ ಅದನ್ನ ರೆಕಗ್ನೈಸ್ ಮಾಡಿದ್ರೆ, ಅದು ನಮ್ಮನ್ನ ಒಳ್ಳೆಯ ಮನುಷ್ಯನನ್ನಾಗಿ, ಟ್ರಾನ್ಸ್ಫಾರ್ಮೇಶನ್ ಅನ್ನಾಗಿ ಮಾಡುವಂತ ಒಂದು ಒಳ್ಳೆಯ ಇದು, ಅದು ಕತ್ತಿ, ಅದು ಆಕ್ಚುಲಿ ಇಟ್ಸ್ ಅ ಸ್ವಾರ್ಡ್ ವಿಚ್ ಗಿವ್ಸ್ ಅಸ್ ವೆರಿ ಗುಡ್ ಶೇಪ್. ಆದ್ರೆ ಪ್ರಾಪರ್ ಆಗಿ ಅದನ್ನ ಯೂಸ್ ಮಾಡ್ಕೋಬೇಕು. ಆ ಒಳಗಿನ ಧ್ವನಿಯನ್ನ ನಾವು ಕೇಳುವಂತ ರೂಢಿ ಮಾಡ್ಕೋಬೇಕು. ಅವಾಗ ಅದ ಹೇಳ್ತಾನ, ನನಗ್ ಸಾಕಾಗ್ಬಿಡ್ತು, ಮತ್ತು ನಾನು ಇವ್ರ ಕಡೆಯಿಂದ ಇವ್ರಿಗೆಲ್ಲ ಸತ್ಯ ಹೇಳೋದ್ಕಿಂತ ನಾ ಇನ್ ಚಟ ಬಿಡ್ಬೇಕು 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 ಅಂತ ಪದೇ ಪದೇ ಅನ್ಕೊಂಡು ನನ್ನ ಬ್ರೈನ್ ಒಳಗ ನ್ಯೂರಲ್ ಪಾತ್ವೇಸ್ ಸ್ಟ್ರಾಂಗ್ ಆಗ್ಬಿಡ್ತು. ಹಿಂಗ ನನಗೇ ಗೊತ್ತಿಲ್ಲಾರ್ದಂಗ್ ಬಿಟ್ಬಿಟ್ಟೇನಿ. ಥ್ಯಾಂಕ್ ಯು ವೆರಿ ಮಚ್ ಗುರುಜಿ ಅಂತ ಹೇಳ್ತಾರ. ನಾ ಯಾಕೆ ಈ ಕತೆ ಹೇಳ್ದೆ ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ಜನರು, ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ, ಯಾವುದೇ ಒಂದು ಟ್ರೀಟ್ಮೆಂಟ್ ತಗೋಬೇಕಾದ್ರೆ, ಎಸ್ಪೆಷಲಿ ನಾ ಹೇಳೋದು ಲಿವರ್ ಪ್ರಾಬ್ಲಮ್ ಇರುವಂತ ಪೇಷಂಟ್ಸ್ ಬಂದಿರ್ತಾರ, ಇನ್ಫರ್ಟಿಲಿಟಿ ಕೇಸಸ್ ಇರ್ತಾರ, ವೇಟ್ ರಿಡಕ್ಷನ್ ಮಾಡುವಂತ ಪೇಷಂಟ್ಸ್ ಬಂದಿರ್ತಾರ, ನಮ್ಮಲ್ಲಿ ವೇಟ್ ರಿಡಕ್ಷನ್ ಟ್ರೀಟ್ಮೆಂಟ್ ತಗೊಳ್ಳುವಂತವ್ರು. ಎಲ್ಲಾ ರೀತಿ ಪೇಷಂಟ್ಸಿಗೂ ನಾವು ಹಿಂಗ್ ತಿನ್ರಿ, ಹಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ರಿ, ಇಂತಿಂತ ಆಹಾರ ಊಟ ಮಾಡ್ರಿ, ಹಿಂಗ್ ನಿಮ್ ಪ್ರಕೃತಿ ಹಿಂಗ್ ಹೆಲ್ಪ್ ಆಗ್ತದ ಅಂತ ಹೇಳಿ ಒಂದ್ ರೀತಿ ಆತ್ಮನಾ ಪ್ರವಿಶ್ಯ ಚಿಕಿತ್ಸೆ ಕುರಿಯಾತ್ ಅಂತ ನಮ್ ಚರ್ಕಾಚಾರ ಹೇಳ್ದಂಗ ಅವ್ರ ನೋವನ್ನೆಲ್ಲ ಬರೋಬ್ಬರಿ ನಾವ್ ಅರ್ಥ ಮಾಡ್ಕೊಂಡು 3-4 ಪೇಜ್ ಬರ್ದು ಕೊಟ್ಟಿರ್ತೀವಿ. ಬಟ್ ಮಾಡೋದೇನ್ ಗೊತ್ತಾ, ಏನು ಮಾಡಲ್ಲ. ಮತ್ತು ಮನೆಗ್ ಹೋಗಿ ಆ ಪಥ್ಯ ಮಾಡೋದು, ಯಾವ್ದೇ ರೀತಿ ನಾವ್ ಹೇಳಿದ್ದನ್ನ ಫಾಲೋ ಮಾಡಂಗಿಲ್ಲ, ಸರಿಯಾದ ರೀತಿಯೊಳಗ ಔಷಧಿ ತಗೊಳೋದಿಲ್ಲ, ರೆಗ್ಯುಲಾರಿಟಿ ಮೇಂಟೈನ್ ಮಾಡೋದಿಲ್ಲ. ಆಮೇಲೆ 1-2 ತಿಂಗಳಾದ್ಮೇಲೆ ಬರೋದು, ಇಲ್ಲ ನಮಗ್ ರಿಸಲ್ಟ್ ಬಂದಿಲ್ರಿ, ಇಲ್ಲ ನಮ್ಗೆ ಇದು ಸೂಟ್ ಆಗಂಗಿಲ್ಲ, ಏನೋ ಹಂಗಾತನೋ ಹಿಂಗಾತನೋ. ಇಲ್ಲಿ ಒಂದ್ ಅರ್ಥ ಮಾಡ್ಕೊಡ, ಆರ್ ಯು ಆನೆಸ್ಟ್ ವಿತ್ ಯುವರ್ ಸೆಲ್ಫ್? ನೀವು ನಿಮ್ಮ ಜೊತೆಗೆ ಆನೆಸ್ಟ್ ಆಗಿದ್ರೆ ಈ ಸಮಸ್ಯೆನೇ ಬರುದಿಲ್ಲ. ಇದನ್ನ ಫಸ್ಟ್ ಪ್ರತಿಯೊಬ್ಬ ಪೇಷಂಟ್, ಅದಕ್ಕೆ ನಮ್ಮಲ್ಲಿ
ಉತ್ತಮ ರೋಗಿಯ ಲಕ್ಷಣಗಳು ಏನು ಅಂತ ಕೇಳಿದ್ದಕ್ಕ 4 ಗುಣಗಳನ್ನ ಹೇಳ್ತಾರೆ. ಏನು ಆಢ್ಯೋ ರೋಗಿ ಬಿಷಗ್ವಶಃ ಸತ್ವವಾನ್ ಜ್ಞಾಪಕಃ ಅಂತ ತಿಳ್ಕೊಂಡು, ಫಸ್ಟ್ ರೋಗಿ ಆಢ್ಯ ಇರಬೇಕು, ಅಂದ್ರೆ ಅಟ್ಲೀಸ್ಟ್ ಮೆಡಿಸಿನ್ಸ್ ಅನ್ನ ತಗೊಳ್ಳೋಷ್ಟು ಕೇಪೇಬಲ್ ಇರಬೇಕು. ರೋಗಿ ಬಿಷಗ್ವಶಃ ನಮ್ಮ ವಶದೊಳಗಿರ್ಬೇಕು, ಡಾಕ್ಟರ್ಸ್ ವಶದೊಳಗಿರ್ಬೇಕು. ನಾವೇನ್ ಹೇಳ್ತೀವಿ ಅದನ್ನ ಫಾಲೋ ಮಾಡುವಂತ ಬುದ್ಧಿ ಇರ್ಬೇಕ್ರಿ. ಇಲ್ಲದಿಲ್ಲದ ವಿಚಾರ ಮಾಡೋದು, ಅದನ್ನ ಸರಿ ಫಾಲೋ ಮಾಡಂಗಿಲ್ಲ. ಎಷ್ಟೋ ಜನ, ನಾನ್ ಎಷ್ಟೋ ಹೆಪಾಟೋಬಿಲಿಯರಿ ಸಿಸ್ಟಮ್ ಅನ್ನ ಟ್ರೀಟ್ ಮಾಡ್ಬೇಕಾದ್ರ ಲಿವರ್ ಸಿರೋಸಿಸ್ ಕೇಸಸ್ ಅನ್ನ ಟ್ರೀಟ್ ಮಾಡ್ತಿರ್ತೇವಿ, ಕೈ ಮುಗಿದ್ ಹೇಳಿರ್ತೇವಿ ಡ್ರಿಂಕ್ಸ್ ಮಾಡ್ಬೇಡ್ರಪ್ಪ ಅಂತ ಹೇಳಿರ್ತೇವಿ. ಆ ಮನಿಗ್ ಹೋದ್ಕೂಡ ಅದ ಮತ್ತು ವಾಪಸ್ ಅದೇ ಅವ್ರ ಹೆಂಡತಿಯರ್ ನಮಗ್ ಫೋನ್ ಮಾಡಿ ಹೇಳ್ತಾರೆ, ಏನ್ರಿ ಮೇಡಮ್ ಇಷ್ಟೆಲ್ಲ ಔಷಧಿ ಕೊಡ್ಸಿದ್ರು ಈ ಮನುಷ್ಯ ಕುಡಿಯೋದ್ ಬಿಡ್ತಾ ಇಲ್ಲ. ಇಂಥವ್ರು ಹೆಂಗ್ ನೀವು ರಿಸಲ್ಟ್ ಕೊಡ್ತೀರಿ ಹೇಳ್ರಿ? ಈ ರೀತಿಯಾಗಿ ಮಾಡೋದ್ರಿಂದ ಸಿಸ್ಟಮಿಗೆ ಕೆಟ್ಟ ಹೆಸರು, ಡಾಕ್ಟರ್ಸಿಗೆ ಕೆಟ್ಟ ಹೆಸರು, ನಿಮ್ಮ ದುಡ್ಡು ಹಾಳು, ನಿಮ್ಮ ಲೈಫ್ ಹಾಳು. ಇದಕ್ಕಿಂತ ಬೆಟರ್ ತಗೊಳ್ಳಿಕ್ಕೆ ಹೋಗ್ಬಾರ್ದು ಯಾವುದೇ ರೀತಿ. ಸೊ ಫಸ್ಟ್ ಬಿ ಆನೆಸ್ಟ್ ಟು ಯುವರ್ ಸೆಲ್ಫ್. ನಾವು ನಮ್ಮ ಜೊತೆಗೆ ಆನೆಸ್ಟ್ ಆಗಿದ್ವಿ ಅಂದ್ರೆ ಅದು ವಿಷಯ ಸಣ್ಣದಿರ್ಲಿ ದೊಡ್ಡದಿರ್ಲಿ, ನಾವು ಸಕ್ಸಸ್ ಸಿಗುತ್ತದ. ನಾವು ಬಹಳಷ್ಟು ಹೈರಾಣ ಆಗೋ ಅವಶ್ಯಕತೆ ಇಲ್ರಿ. ಮಂದಿ ಬ್ಲೇಮ್ ಮಾಡೋದು, ಅದ್ ಹಂಗಾಯ್ತು, ಇಲ್ಲದ್ದೆಲ್ಲ ಕಾರಣಗಳನ್ನ ಎಕ್ಸ್ಕ್ಯೂಸಸ್ ಅನ್ನ ಕಂಡು ಹಿಡಿಯೋದು, ಇವ್ ಯಾವ ಬರುದಿಲ್ಲ. ನನ್ನ ಜೊತೆ ನಾವು ಆನೆಸ್ಟ್ ಆಗ್ಬಿಟ್ರೆ ಒಳಗೊಂದು ಆತ್ಮ ನಮಗ್ ಕರೆಕ್ಟ್ ಆದಂತ ಸಜೆಷನ್ಸ್ ಕೊಡ್ತಿರ್ತ. ನೋಡಿರಿ, ಅಬ್ಸರ್ವ್ ಮಾಡಿರಿ. ಅದನ್ನ ಹೇಳ್ತಾರಲ್ಲ, ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ತತ್ ಸದ್ಗುರುಂ ತಂ ನಮಾಮಿ. ಒಳಗಡೆ ಕೂತ್ಕೊಂಡು ಸರ್ವದಿ ಸಾಕ್ಷೀಭೂತನಾಗಿ ಎಲ್ಲವನ್ನು ಸಾಕ್ಷೀಭೂತರನ್ನಾಗಿ ನೋಡ್ತಾ ಇರ್. ಅದು ಯಾವಾಗ್ಲೂ ಸತ್ಯವನ್ನೇ ಹೇಳ್ತಿರ್ತದ, ಗಂಠಾಘೋಷವಾಗಿ ಹೇಳ್ತಿರ್ತದ, ಬಟ್ ಬಹಳ ಸಣ್ಣ ಧ್ವನಿ ಒಳಗ ನಮಗ್ ಹೇಳ್ತಿರ್ತದ. ಬಟ್ ನಮ್ಮ ಈ ಕಳ್ಳ ಮನಸ್ಸು, ಮಂಗ ಮನಸ್ಸು, ಹೊರಗಿಂದ ಕಾನ್ಶಿಯಸ್ ಮೈಂಡ್ ಏನಿರ್ತದಲ್ಲ ಅದನ್ನ ಹತ್ತಿಕ್ ಬಿಡ್ತೇವೆ ನಾವು. ಒಬ್ಬ ಕೊಲೆ ಮಾಡುವಂತವನಿಗೂ ಒಬ್ಬ ಕಳ್ಳತನ ಮಾಡುವಂತವನಿಗೂ ಕೂಡ ಅವನ ಒಳಗಿನ ಆತ್ಮ ಸರಿಯಾದ ಡೈರೆಕ್ಷನ್ ಕೊಡ್ತಿರ್ತದ್ರಿ, ಇದು ಸರಿಯಲ್ಲ. ಯಾವ ತರ ಕೊಲೆ ಮಾಡೋನಿಗೆ ನಾ ಚಲೋ ಕೆಲಸ ಮಾಡಾಕತ್ತೀನಿ ಅನಸ್ತಂತ ಮಾಡಿರಿ? ಇಲ್ಲ, ಒಳಗಿನ ಆತ್ಮ ಹೇಳ್ತದ ಇದು ಚಲೋ ಅಲ್ಲ ಅಂತೆ. ಬಟ್ ಮೇಲಿಂದ ಏನಿದೆ ಮಂಗ್ಯಾನಂತ ಮನಸ್ಸು ಏನಿರ್ತದಲ್ಲ, ಇದು ಏನ್ ಹೇಳ್ತ ಗೊತ್ತಾ, ಅದನ್ನ ದಬಾವ ಮಾಡಿ, ಸರಿ ಸುಮ್ ಕೂಡ್ ನೀ ಹೇಳಿದ್ ನಾ ಕೇಳಂಗಿಲ್ಲ, ಇದು ಮಾಡಬೇಕು, ಇದನ್ನ ಮುಗಿಸಬೇಕು, ಇದು ಹಿಂಗ ಅದ್ ಹಂಗ, ಇದನ್ನ ಕಳ್ತನ ಮಾಡಬೇಕಂತ ಹೇಳಿ ಈ ಕಾನ್ಶಿಯಸ್ ಮೈಂಡಿನ ಹೊಲಸಿನ ಆಟ ಇದು, ಹೊಲಸ ಆಟ ಇದು ಆಕ್ಚುಲಿ. ಅದಕ್ಕೆ ಈ ಹಿಪ್ನೋಸಿಸ್ ಮಾಡುವಂತವ್ರು, ಹಿಪ್ನೋಟಿಕ್ ಥೆರಪಿ ಮಾಡುವಂತವ್ರು ಏನ್ ಮಾಡ್ತಾರ ಗೊತ್ತೇನೆ, ಈ ರಾಡಿ ಎಬ್ಬಿಸ್ಕೊಂಡಿರೋ ಈ ಮನಸ್ಸು ಏನಿರ್ತದಲ್ಲ ಹೊರಗಡೆ ಇದು, ಇದನ್ನ ಮಲಗಿಸ್ ಬಿಡ್ತಾರ. ಮಲಗಿಸಿ ಒಳಗಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಎಬ್ಬಿಸ್ತಾರ, ಅದನ್ನ ಎಚ್ಚರಿಸ್ತಾರ, ಈ ಹೊರಗಿನ ಮನಸ್ಸನ್ನ ಮಲಗಿಸ್ತಾರೆ. ಯಾಕಂದ್ರೆ ಇದ್ರೊಳಗೆ ತುಂಬ್ಕೊಂಡಿದ್ ಬರೀ ರಾಡಿ, ಮ್ಯಾನ್ಯುಪುಲೇಷನ್ಸ್, ಸುಳ್ಳ ಏನೇನೋ ಮಾಡುವಂತದ್ದು, ಸುಳ್ಳಿದ್ದದನ್ನ ಸತ್ಯ, ಸತ್ಯದ ಸುಳ್ಳು, ಬರೇ ಇಂಥ ಡ್ರಾಮಾ ಇರ್ತದ್ರಿ ಹೊರಗಿನ ಮನಸ್ಸಿನೊಳಗ. ಅವ್ರೇನ್ ಮಾಡ್ತಾರ, ಒಳಗ ಪರಿಶುದ್ಧವಾದಂತಹ ಮಗುವಿನಂತ ಮನಸ್ಸು ಏನಿರ್ತದಲ್ಲ ಸಬ್ ಕಾನ್ಶಿಯಸ್ ಮೈಂಡ್, ಅದ್ರ ಮಾತನ್ ಮಾತ್ರ ನಂಬ್ತಾರೆ. ಯಾಕಂದ್ರೆ ಅದು ಸತ್ಯವನ್ನೇ ಹೇಳ್ತಾರೆ. ಮೋಸ್ಟ್ ಆಫ್ ದ ಪೀಪಲ್, ನಾವು ಯೂಶುವಲಿ ಸೈಕೇಟ್ರಿಕ್ ಹಾಸ್ಪಿಟಲ್ಸ್ ಒಳಗ ನಾನು ಸಮ್ ಆಫ್ ದ ಪೇಷಂಟ್ಸ್ ಕೌನ್ಸಿಲಿಂಗ್ ಮಾಡ್ತೀನಿ. ಈ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇರುವಂತಹ ಜನರು, ಟಾಕ್ಸಿಕ್ ಬಿಹೇವಿಯರ್ ಇರುವಂತಹ ಜನರು ಏನ್ ಮಾಡ್ತಾರ ಗೊತ್ತಾ, ಅವ್ರಿಗೂ ಅವ್ರ ಮನಸ್ಸು ಹೇಳ್ತಿರ್ತದ. ಅಬ್ಯೂಸ್ ಮಾಡುವಂತವ್ರು, ಇಂಥ ಚಟಗಳನ್ನ ಮಾಡುವಂತವ್ರು ಏನಿರ್ತದ, ಅವ್ರಿಗೆ ಒಳಗ್ ಮನಸ್ಸು ಹೇಳ್ತಿರ್ತದ, ನೀ ತಪ್ಪು ಮಾಡ್ಲಿಕತ್ತಿ, ನೀ ಈ ರೀತಿ ಕೂಗಾಡ್ಬಾರ್ದು, ನೀ ಹಿಂಗ್ ಮಾಡ್ಬಾರ್ದು. ಅದು ಹೆಣ್ಮಕ್ಳಾಗಿರ್ಲಿ ಗಂಡಸರಾಗ್ಲಿ, ಅವ್ರಿಗೆ ಒಳಗ ಹೇಳ್ತಿರ್ತದ. ಬಟ್ ಮ್ಯಾಲಿನ ಈ ಮಂಗನಂತ ಮನಸ್ಸು ಏನ್ ಮಾಡ್ತದ ಗೊತ್ತಾ, ಅದನ್ನ ದಬ್ಬಾಳಿಕೆ ಮಾಡಿ ನೀ ಸುಮ್ ಕೂಡ ಅಂತ ತಿಳ್ಕೊಂಡು ಮ್ಯಾಲೆಲ್ಲ ಸಿಕ್ಕಾಪಟ್ಟಿ ದಬ್ಬಾಳಿಕೆ ಮಾಡಿ ವಾತಾವರಣವನ್ನ ಟಾಕ್ಸಿಕ್ ಮಾಡ್ಬಿಡ್ತಿರ್ತಾರೆ. ಅಂತವ್ರು ಒಂದು ಸಲಹೆ, ಅಂತವ್ರಂತಲ್ಲ ಎಲ್ಲರಿಗೂ ನಾನು ಹೇಳೋದು, ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇರ್ರಿ, ಬಿಡ್ತಿರ್ರಿ, ಅಥವಾ ಏನೇ ಒಂದ್ ಕೆಲಸ ಶುರು ಮಾಡ್ರಿ, ಹೆಂಗ ಇರ್ರಿ. ಬಟ್ ಬೀಯಿಂಗ್ ಅ ಡಾಕ್ಟರ್, ನಾ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ, ಬಿ ವೆರಿ 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 ಮಚ್ ಆನೆಸ್ಟ್ ಟು ಯುವರ್ ಸೆಲ್ಫ್. ಏನು ಇಲ್ಲ, ನೋ ರಗಡ ಎಟ್ ಆಲ್, ನೋ ಕನ್ಫ್ಯೂಷನ್ ಎಟ್ ಆಲ್. ಎಸ್, ನಾ ಈ ಟ್ಯಾಬ್ಲೆಟ್ಸ್ ಅನ್ನ ಕರೆಕ್ಟ್ ಆಗಿ ತಗೊಳ್ತಾ ಇದ್ದೀನ, ನಾ ಡಾಕ್ಟರ್ ಹೇಳಿದ ಮೆಡಿಸಿನ್ಸ್ ಅನ್ನ ಕರೆಕ್ಟ್ ಆಗಿ ತಗೊಳ್ಲಿಕತ್ತೀನೋ ಇಲ್ಲೋ, ನಾ ಹೇಳಿದ ಪಥ್ಯ ಕರೆಕ್ಟ್ ಆಗಿ ಫಾಲೋ ಮಾಡ್ಲಿಕತ್ತೀನೋ ಇಲ್ಲೋ, ಅವ್ರು ಹೆಂಗ್ ಹೇಳಾರಂಗೆ ಎಕ್ಸರ್ಸೈಸ್ ಮಾಡ್ಲಿಕತ್ತೀನೋ ಇಲ್ಲೋ, ಯೋಗಾಸನ ಮಾಡ್ಲಿಕತ್ತೀನೋ ಇಲ್ಲೋ, ನೀರ್ ಕರೆಕ್ಟ್ ಆಗಿ ಕುಡಿಲಿಕತ್ತೀನೋ ಇಲ್ಲೋ, ಸನ್ರೈಸ್ ಎಕ್ಸ್ಪೋಸ್ ಆಗ್ಲಿಕತ್ತೀನೋ ಇಲ್ಲೋ. ಇಫ್ ಎಸ್ 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 ಎಸ್, ಇಫ್ ನೋ 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 ನೋ. ಅದು ಕರೆಕ್ಟ್ ಆಗಿದ್ದು ಬಿಟ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡದಂತಹ ರಿಸಲ್ಟ್ ನಿಮಗ್ ಸಿಗ್ತದ. ಸುಮ್ಮನೆ ಬ್ಲೇಮ್ ಮಾಡೋದೇ, ನಾ ಹಂಗ್ ಮಾಡ್ದೆ, ನಾ ಹಿಂಗ್ ಮಾಡ್ದೆ. ನೋಡ್ರಿ, ಒಳಗಡೆ ಮನಸ್ಸನ್ನ ಯಾವ ವ್ಯಕ್ತಿ ಕೇಳ್ತಾನ ಅವ್ನ್ ಹೆಚ್ಚಿಗೆ ಹೊರಗಡೆ ಮಾತಾಡೋದೇ ಇಲ್ಲ. ಯಾಕಂದ್ರೆ ದರ್ ಇಸ್ ನೋ ಅದರ್ ವೇ. ತಪ್ಪಿದ್ರೆ ತಪ್ಪಂತ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರ. ತಪ್ಪ ದಾರಿ ಒಳಗ್ ಹೋಗಕ್ಕೂ ಒಳಗಡೆ ಮನಸ್ಸು ಬಿಡುವುದಿಲ್ಲ. ಅದಕ್ಕೋಸ್ಕರ ಜಸ್ಟ್ ಬಿ ಆನೆಸ್ಟ್ ಅಂಡ್ ಟೇಕ್ ಟ್ರೀಟ್ಮೆಂಟ್. ನೀವು ಯಾವುದೇ ಸಿಸ್ಟಮ್ ಹೋಗ್ರಿ, ಅಲೋಪತಿ ಹೋಗ್ರಿ, ಆಯುರ್ವೇದ ಹೋಗ್ರಿ, ಹೋಮಿಯೋಪತಿ ಹೋಗ್ರಿ. ಐ ಆಮ್ ಟಾಕಿಂಗ್
ಇರ್ರೆಸ್ಪೆಕ್ಟ್ ಆಫ್ ಆಲ್ ದ ಸಿಸ್ಟಮ್ಸ್, ನೀವ್ ಎಲ್ಲೇ ಹೋಗ್ರಿ, ನಿಮಗೆ ಯಾವ್ದು ಸೂಟ್ ಆಗ್ತದೋ ಅಲ್ಲಿ ಹೋಗ್ರಿ, ನಿಮ್ಗೆ ಎಲ್ಲಿ ವಿಶ್ವಾಸ ಇರ್ತದೋ ಆ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡ್ರಿ. ಆದ್ರೆ ಅವ್ರು ಹೇಳುವಂತದನ್ನ ಆನೆಸ್ಟ್ ಆಗಿ ಫಾಲೋ ಮಾಡ್ರಿ. ಅವಾಗ ನಮ್ಮಂತ ಡಾಕ್ಟರ್ಸ್ ನಾವ್ ಏನ್ ಮಾಡ್ತಿರ್ತೀವಿ ಗೊತ್ತಾ, ನಮಗ ಪೇಷಂಟ್ಸ್ ಏನು ರಿಸಲ್ಟ್ ಕೊಡ್ತೀವಲ್ಲ ಅದೇ ನಮಗ ಒಂದೊಂದ್ ಪೇಷಂಟ್ಸ್ ರಿಸಲ್ಟ್ ಬಂದ್ರೆ ಅದು ನಮಗ ಒಂದೊಂದು ನೋಬೆಲ್ ಅವಾರ್ಡ್ ಬಂದಂಗ. ಅಲ್ಲಿ ಅನ್ಯಾಯ ಮಾಡ್ಲಿಕ್ ಹೋಗ್ಬೇಡ್ರಿ, ನೀವು ಅನ್ಯಾಯ ಮಾಡ್ಕೋಬೇಡ್ರಿ, ಸಿಸ್ಟಮ್ಗೂ ಕೆಟ್ಟ ಹೆಸರು ತರಕ್ ಹೋಗ್ಬೇಡ್ರಿ. ದೆನ್ ನಿಮ್ಮ ದುಡ್ಡನ್ನು ಕೂಡ ಹಾಳು ಮಾಡ್ಕೋಬಾರ್ದು. ಅಂದ್ರೆ ಜಸ್ಟ್ ಬಿ ಆನೆಸ್ಟ್ ಟು ಯೋರ್ ಸೆಲ್ಫ್ ಅಂಡ್ ಫಾಲೋ ಪ್ರಾಪರ್ಲಿ. ಚೇಂಜ್, ಒಳಗಡೆ ಮನಸ್ಸು ಹೊರಗಡೆ ಮನಸ್ಸು ಸಿಂಕ್ರನೈಸ್ ಆಗೋಂಗ್ ನೋಡ್ಕೊಳ್ರಿ. ಯಾಕೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರಂಗಿಲ್ಲ? ಎಂತೆಂತ ಕೇಸಸ್ ಅಲ್ಲಿ ನಾವು ಮಿರಾಕ್ಯುಲಸ್ ರಿಸಲ್ಟ್ಸ್ ಕೊಡಬಹುದು. ಫಾರ್ ದಾಟ್ ವಿ ನೀಡ್ ಫಸ್ಟ್ ಸೆಲ್ಫ್ ಆನೆಸ್ಟಿ, ಸೆಲ್ಫ್ ಟ್ರೂತ್ಫುಲ್ನೆಸ್. ಓಕೆ, ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ ನೋಡ್ಲಿಕ್ಕತ್ತಿರಲ್ಲ, ನಿಮಗೆ ನಾ ಹೇಳೋ ಮಾತ್ರಲ್ಲಿ ಸ್ವಲ್ಪನಾದ್ರೂ ಸರಿ ಅನ್ಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಗೆ ಇಷ್ಟ ಆದಂತವ್ರಿಗೆ ಎಲ್ಲರಿಗೂ ಇದನ್ನ ಶೇರ್ ಮಾಡ್ರಿ. ದಿಸ್ ಆನೆಸ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಥಿಂಗ್. ಓಕೆ, ಬಹಳ ನೀಟಾಗಿ ಒಳಗಡೆ ಇರೋ ಮಾತಿಗೆ ಬೆಲೆಯನ್ನ ಕೊಡೋದನ್ನ ಕಲಿಯಿರಿ. ಥ್ಯಾಂಕ್ ಯು.